ಮಹಾರಾಜ ಇತ್ತೀಚೆಗೆ ನಾನು ನೋಡಿದ ಒಂದು ಬೆಸ್ಟ್ ಸಿನಿಮಾ ಇದು. ಇವತ್ತು ನಾನು ಇದರಲ್ಲಿರೋ ಹಿಡನ್ ಡೀಟೇಲ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಈ ಹಿಡನ್ ಡೀಟೇಲ್ಸ್ಗಳ ಮೂಲಕ ಈ ಸ್ಕ್ರೀನ್ ಪ್ಲೇಯನ್ನು ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಸಿನಿಮಾನ ಇನ್ನೂ ನೀವು ನೋಡೇ ಇಲ್ಲ ಅಂದರೆ ಈ ವಿಡಿಯೋನ ನೋಡೋಕ್ಕೆ ಹೋಗ್ಬೇಡಿ. ನಿಮಗೆ ಸ್ಟೋರಿ ಗೊತ್ತಾಗ್ಬಿಟ್ಟು ಡಿಸಪಾಯಿಂಟ್ ಆಗ್ಬೋದು. ಈ ಸಿನಿಮಾನ ಆಲ್ರೆಡಿ ನೋಡಿದವ್ರು ಮಾತ್ರ ಇದನ್ನು ನೋಡಿ, ಆಗ ನಿಮಗೆ ಈ ಸಿನಿಮಾ ಇನ್ನೂ ಹತ್ತಿರ ಆಗುತ್ತೆ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಬೇರೆ ಬೇರೆ ಟೈಮ್ ಲೈನಲ್ಲಿ ನಡೆಯುತ್ತೆ. ಆದರೆ ಇದು ಆಡಿಯನ್ಸಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿ ಸೂಕ್ಷ್ಮವಾಗಿ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಮುಂದೆ ಸ್ಟೋರಿ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಯಾವ್ಯಾವ ಟೈಮ್ ಲೈನಲ್ಲಿ ಈ ಸ್ಟೋರಿ ನಡೆಯುತ್ತೆ ಅಂತಂದರೆ, ಒಂದಷ್ಟು ಭಾಗ ಫ್ಲಾಶ್ ಬ್ಯಾಕಲ್ಲಿ ಹೋಗುತ್ತೆ. ಇದರಲ್ಲಿ ಯಾವ್ಯಾವ ವಿಷಯ ಬರುತ್ತೆ ಅಂತಂದರೆ, ಸೆಲ್ವಂ ಕ್ಯಾರೆಕ್ಟರ್ನ ಇಂಟ್ರೋ. ಆತ ಬೇರೆಯವರ ಮನೆಗೆ ಹೋಗಿ ಕಳ್ತನ ಮಾಡೋದು, ತನ್ನ ಮಗಳ ಮೇಲೆ ಅಪಾರವಾದ ಪ್ರೀತಿ, ಅವಳ ಬರ್ತ್ಡೇಗೋಸ್ಕರ ಅವನು ಒಂದು ಚಿನ್ನದ ಸರವನ್ನ ಮಾಡಿಸ್ತಾನೆ, ಹಾಗೂ ಅದೇ ದಿನ ಅವನು ಶೇವಿಂಗ್ ಮಾಡಿಸ್ಕೊಳ್ಳೋಕೆ ಹೋದಾಗ ಆ ಚಿನ್ನದ ಸರವನ್ನ ಅಲ್ಲಿ ಬಿಟ್ಟು ಬರ್ತಾನೆ. ನಂತರ ಪೊಲೀಸು ಅವನ ಅರೆಸ್ಟ್ ಮಾಡೋದು, ಇದೆಲ್ಲದು ನಮಗೆ ಫ್ಲಾಶ್ ಬ್ಯಾಕಲ್ಲಿ ಬರುತ್ತೆ. ಪ್ರೆಸೆಂಟ್ ನಡೆಯುವ ಸ್ಟೋರಿಲೂ ಕೂಡ 2-3 ಟೈಮ್ ಲೈನ್ ಇದೆ. ಒಂದು, ಮಹಾರಾಜ ಪೊಲೀಸ್ ಸ್ಟೇಷನಿಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡೋದು. ಇನ್ನೊಂದು, ಮಹಾರಾಜನ ಮಗಳು ಕ್ಯಾಂಪಿಗೆ ಹೋಗೋ ಮುಂಚೆ ಹಾಗೂ ಕ್ಯಾಂಪಿಗೆ ಹೋದಾಗ ಮತ್ತು ಕ್ಯಾಂಪಿನಿಂದ ಬಂದ ಮೇಲೆ. ಈ 5 ಟೈಮ್ ಲೈನ್ಗಳು ಸಿನಿಮಾದ ಉದ್ದಕ್ಕೂ ಪ್ಯಾರಲಲ್ ಆಗಿ ತೋರಿಸ್ಕೊಳ್ತಾ ಹೋಗ್ತಾರೆ. ಇದರಿಂದ ನಮಗೆ ಅಲ್ಲಲ್ಲಿ ಒಂದಿಷ್ಟು ಗೊಂದಲಗಳು ಆಗ್ತಾ ಹೋಗುತ್ತೆ, ಆದರೆ ಕೊನೆಗೆ ಇದೆಲ್ಲದಕ್ಕೂ ಪರಿಪೂರ್ಣವಾಗಿ ಅರ್ಥ ಸಿಗುತ್ತೆ. ಸೊ ಡೀಟೇಲ್ ನಂಬರ್ 1, ಸೆಲ್ವಂ ಕ್ಯಾರೆಕ್ಟ್ರು ತನ್ನ ಮಗಳಿಗೋಸ್ಕರ ತಗೊಂಡಿದ್ದ ಗೋಲ್ಡ್ ಚೈನ್ನ ಕಟ್ಟಿಂಗ್ ಶಾಪ್ನಲ್ಲಿ ಬಿಟ್ಟು ಮನೆಗೆ ಹೋಗ್ತಾರೆ. ಮಹಾರಾಜನಿಗೆ ಆ ಗೋಲ್ಡ್ ಚೈನ್ ಸಿಗುತ್ತೆ. ನಂತರ ಅವನು ಸೆಲ್ವಂ ಮನೆಗೆ ಅದನ್ನು ಕೊಡಲು ಹೋಗ್ತಾನೆ. ಸೊ ಇಲ್ಲಿ ಸೆಲ್ವಂ ಇರೋ ಅಡ್ರೆಸ್ಸು ಮಹಾರಾಜನಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳೋದಾದ್ರೆ, ಕಟ್ಟಿಂಗ್ ಶಾಪಿಗೆ ಸೆಲ್ವಂ ಬಂದಾಗ ಫೋನಲ್ಲಿ ಯಾರೋ ಜೊತೆ ಮಾತಾಡ್ತಾ ಇರ್ತಾನೆ. ಆಗ ಮನೆ ಅಡ್ರೆಸ್ಸನ್ನ ಹೇಳ್ತಾನೆ. ಅದನ್ನ ಮಹಾರಾಜ ಕೇಳಿಸ್ಕೊಂಡಿರ್ತಾನೆ. ಹಾಗಾಗಿ ಅವನು ಗೋಲ್ಡ್ ಚೈನ್ ತಗೊಂಡು ಅವ್ರ ಮನೆ ಹತ್ರ ಹೋಗಿರ್ತಾನೆ. ಆಗ ಪೊಲೀಸ್ಗಳೆಲ್ಲ ಬರ್ತಾರೆ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಫ್ಲಾಶ್ ಬ್ಯಾಕ್ ಅಲ್ಲಿ ಮಹಾರಾಜ ವರ್ಕ್ ಮಾಡ್ತಾ ಇದ್ದ ಕಟ್ಟಿಂಗ್ ಶಾಪ್ ನೇಮು ಬೇರೆ ಇರುತ್ತೆ. ಪ್ರೆಸೆಂಟ್ ವರ್ಕ್ ಮಾಡುವಾಗ ಮಹಾರಾಜ ಓನ್ ಕಟ್ಟಿಂಗ್ ಶಾಪ್ನ ಇಟ್ಕೊಂಡಿರ್ತಾನೆ, ಅದಕ್ಕೆ ಜ್ಯೋತಿ ಹೆಸರನ್ನ ಇಟ್ಟಿರ್ತಾನೆ. ಇನ್ನೊಂದು ಸೀನು ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆಯುತ್ತೆ. ಮಹಾರಾಜ ಒಂದು ಟಾಯ್ನ ತಗೋಬೇಕು ಅಂದ್ಬಿಟ್ಟು ಒಂದು ಶಾಪ್ ಅಲ್ಲಿ ಹುಡ್ಕಾಡ್ತಾ ಇರ್ತಾನೆ. ಅವನ ಕೈಯಲ್ಲಿ ಒಂದು ಮೂರ್ತಿ ಇರುತ್ತೆ. ಆ ಮೂರ್ತಿ ಮಗು ಹಾಗೂ ತಾಯಿದಾಗಿರುತ್ತೆ. ಅದವನಿಗೆ ತುಂಬಾ ಇಷ್ಟ ಆಗಿರುತ್ತೆ. ಅದನ್ನ ತಗೋಬೇಕು ಅಂತ ಅವನು ನೋಡ್ತಾ ಇರ್ತಾನೆ. ಆಗ ಕಂಟ್ರೋಲ್ ತಪ್ಪಿದ ಲಾರಿಯೊಂದು ಮಹಾರಾಜನ ಹೆಂಡತಿ ಮಕ್ಕಳಿದ್ದ ಮನೆಗೆ ನುಗ್ಗುತ್ತೆ. ಇದನ್ನ ನೋಡಿ ಮಹಾರಾಜನಿಗೆ ಶಾಕ್ ಆಗುತ್ತೆ. ಅವನ ಕೈಯಲ್ಲಿರೋ ಆ ಮೂರ್ತಿ ಅಂದ್ರೆ ಆ ಟಾಯ್ ಇತ್ತಲ್ವಾ, ಅದು ಕೆಳಗೆ ಬೀಳುತ್ತೆ. ಈ ಸೀನ್ ತೋರಿಸುವಾಗ ಕೆಳಗೆ ಬಿದ್ದ ಮೂರ್ತಿಯಲ್ಲಿ ತಾಯಿಯ ಭಾಗ ಸಂಪೂರ್ಣವಾಗಿ ಒಡೆದು ಹೋಗಿರೋದನ್ನು ತೋರಿಸ್ತಾರೆ. ಸೊ ಅವಾಗ ನಮಗೇನು ಅನ್ಸುತ್ತೆ ಅಂದ್ರೆ, ತಾಯಿ ಸತ್ತೋದ್ಲು, ಮಗು ಉಳ್ಕೊಂಡಿದೆ ಅಂತ ಅನ್ಸುತ್ತೆ. ಆದರೆ ಅದೇ ಸೀನ್ನ ಮತ್ತೆ ರೀವಿಸಿಟ್ ಮಾಡುವಾಗ ನಮಗೆ ಮಗುವಿನ ಮೂರ್ತಿ ಕೂಡ ಒಡೆದು ಹೋಗಿರೋದು ಕಾಣಿಸುತ್ತೆ. ಸೊ ಅದರರ್ಥ ಮಹಾರಾಜನ ಹೆಂಡತಿ ಮಕ್ಕಳು ಇಬ್ರು ಸತ್ತು ಹೋಗಿರ್ತಾರೆ ಅಂತ. ಮಹಾರಾಜ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರೋದಿಲ್ಲ. ಅವನ ಉದ್ದೇಶ ಏನಾಗಿರುತ್ತೆ ಅಂದರೆ, ಸ್ಟೇಷನಲ್ಲೇ ಸ್ವಲ್ಪ ದಿನ ಇದ್ದು ಅವನಿಗೆ ಬೇಕಾದ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಅವನು ಲಕ್ಷ್ಮಿ ಕಳೆದು ಹೋಗಿದೆ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿಗೆ ಬಂದಿರ್ತಾನೆ. ಇಲ್ಲಿ ಡೈರೆಕ್ಟ್ರು ಅವನು ಹೇಳ್ತಾ ಇರೋದು ಫೇಕ್ ಸ್ಟೋರಿ ಅಂತ ಆಗಾಗ ಜನರಿಗೆ ಹಿಂಟ್ ಕೊಡ್ತಾನೆ ಇರ್ತಾರೆ. ಒಂದು, ಮಹಾರಾಜ ಅವತ್ತು ಏನು ನಡೀತು ಅಂತ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಲೈನ್ ಹೇಳ್ತಾನೆ, ನಾನು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ರೂಮಿಗೆ ಹೋಗಿದೆ ಅಂತ. ಸಾಮಾನ್ಯವಾಗಿ ಗಂಡಸರು ಯಾರು ಈ ಡ್ರೆಸ್ ಚೇಂಜ್ ಅನ್ನೋ ವರ್ಡನ್ನ ಯೂಸ್ ಮಾಡೋದಿಲ್ಲ, ಹೆಂಗಸರಿಗೆ ಈ ಪದನ ಬಳಸ್ತಾರೆ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಆಡಿಯನ್ಸಿಗೆ ಕನ್ವೆ ಮಾಡಿದರೆ ಅವನು ಅವಳ ಮಗಳ ಸ್ಟೋರಿಯನ್ನ ಹೇಳ್ತಾ ಇದ್ದಾನೆ ಅಂತ. ಮಹಾರಾಜ ಪ್ರತಿ ಸರಿ ತನ್ನ ಫ್ಲಾಶ್ ಬ್ಯಾಕ್ ಕತೆ ಹೇಳುವಾಗಲೂ ನೀರು ಕುಡಿತಾನೆ ಇರ್ತಾನೆ. ಅದಕ್ಕೆ ಕಾರಣ ಅವನ ನಿಜವಾದ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಎಲ್ಲಿ ಅತ್ಬಿಡ್ತೀನೋ ಅಂತ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನೀರು ಕುಡಿದು ಹೇಳ್ತಾ ಇರ್ತಾನೆ. ಹಾಗಾದರೆ ಮಹಾರಾಜ ಪೊಲೀಸ್ ಸ್ಟೇಷನಿಗೇನೆ ಏನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದ ಅಂದರೆ, ಅವನ ಮನೆಯಲ್ಲಿ ನಡೆದ ಆ ಇನ್ಸಿಡೆಂಟ್ಗೆ ಪೊಲೀಸರಲ್ಲಿ ಒಬ್ಬ ಕಾರಣ ಅಂತ ದನ ಸಾಯೋ ಮುಂಚೆ ಹೇಳಿರ್ತಾನೆ. ಹಾಗಾದರೆ ಆ ಪೊಲೀಸ್ ಯಾರಿರಬಹುದು ಅಂತ ಹುಡ್ಕೊಂಡು ಅವನು ಪೊಲೀಸ್ ಸ್ಟೇಷನಿಗೆ ಬಂದಿರ್ತಾನೆ. ಆದರೆ ಅವನಿಗೆ ಗೊತ್ತಿರೋದಿಲ್ಲ ದನ ಹೇಳಿದ್ದು ಪೊಲೀಸ್ ಇನ್ಫಾರ್ಮರ್ ಬಗ್ಗೆ ಅಂತ. ಮಹಾರಾಜನ ಮನಸ್ಸಲ್ಲಿ ಪೊಲೀಸರೇ ಏನೋ ಮಾಡಿರಬೇಕು ಅಂತ ಅಂದ್ಕೊಂಡು ತನ್ನ ಮಗಳು ಕೊಟ್ಟಿದ್ದ ಹಿಂಟು, ಅದೇ ಬೆನ್ನಲ್ಲಿ ಕಿವಿ ಇರುತ್ತೆ ಅಂತ ಅವಳು ಹೇಳಿರ್ತಾಳಲ್ವಾ, ಅದು ಯಾರ ಬೆನ್ನ ಮೇಲೆ ಇರಬಹುದು ಅಂತ ಆಗಾಗ ಚೆಕ್ ಮಾಡ್ತಾ ಇರ್ತಾನೆ. ನೀವು ಅಬ್ಸರ್ವ್ ಮಾಡಿದರೆ ಮಹಾರಾಜ ಪೊಲೀಸ್ ಸ್ಟೇಷನಿಗೆ ಬಂದಾಗ ಅವನ ನೂಕೋದಕ್ಕೆ ಎಲ್ಲರೂ ಹೋಗ್ತಾರೆ. ಆಗ ಮಹಾರಾಜ
ಒಬ್ಬ ಇನ್ಸ್ಪೆಕ್ಟರ್ ಶರ್ಟನ್ನೇ ಹರಿದ್ಬಿಡ್ತಾನೆ. ಅದು ಅವನು ಅವರ ಬೆನ್ನಲ್ಲಿ ಏನಾದರೂ ಕಿವಿ ಗುರುತು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೋದಾಗ ಆದ ಇನ್ಸಿಡೆಂಟು. ಹೀಗೆ ಮಹಾರಾಜ ಅವನಿಗೆ ಟೈಮ್ ಸಿಕ್ಕಾಗ ಎಲ್ಲ ಆಗಾಗ ಪೊಲೀಸ್, ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ಗಳ ಬೆನ್ ಸವರ್ತಾ ಇರ್ತಾನೆ, ಅವ್ರನ್ನ ತಪ್ಕೊಳ್ತಾ ಇರ್ತಾನೆ. ಇದ್ರ ಮೂಲಕ ಅವನ ಮಗಳು ಹೇಳಿದ ಕಿವಿ ಗುರುತು ಅವ್ರು ಯಾರ ಹತ್ರನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಈ ಕಿವಿ ಗುರುತು ಅಂತಂದ್ರೆ ಅದು ಬೆನ್ನಲ್ಲಿ ಆಗಿರೋ ಒಂದು ಚಿಹ್ನೆ. ಮಹಾರಾಜನ ಮಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರಿಂದ ಅವಳು ಸ್ಟ್ರಗಲ್ ಮಾಡುವಾಗ ಆ ಬೆನ್ನನ್ನು ಅವಳು ಮುಟ್ಟಿರ್ತಾಳೆ. ಆಗ ಅವಳಿಗೆ ಕಿವಿಯ ಹಾಗೆ ಫೀಲ್ ಆಗಿರುತ್ತೆ. ಅದನ್ನೇ ಅವಳು ಅವಳ ತಂದೆ ಹತ್ರ ಶೇರ್ ಮಾಡ್ಕೊಂಡಿರ್ತಾಳೆ. ಒಂದು ದೃಶ್ಯದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಮಹಾರಾಜ ಒಂದು ಚಿಕ್ಕ ನೋಟ್ಬುಕ್ಕನ್ನು ಇಟ್ಕೊಂಡು ಅಲ್ಲಿ ಕೆಲವು ಹೆಸರುಗಳನ್ನ ಟಿಕ್ ಮಾರ್ಕ್ ಮಾಡ್ತಾ ಇರ್ತಾನೆ. ಅದರ ಅರ್ಥ ಇವರೆಲ್ಲರನ್ನೂ ನಾನು ಚೆಕ್ ಮಾಡಿದ್ದೀನಿ, ಇವರಲ್ಲ, ಇನ್ನು ಉಳಿದೋರ್ನ ನಾನು ಚೆಕ್ ಮಾಡಬೇಕು ಅಂತ. ಹಾಗೆ ಮಹಾರಾಜ ಪ್ರತಿ ಸಲ ಲಕ್ಷ್ಮಿಯ ಆಕೃತಿಯನ್ನು ಎಕ್ಸ್ಪ್ಲೈನ್ ಮಾಡುವಾಗ ಅವನ ಕಣ್ಣಲ್ಲಿ ಒಂದು ರೀತಿಯ ನೋವು ಇರುತ್ತೆ. ಅವನಿಗೆ ಗೊತ್ತಿಲ್ಲದೆ ಅವನ ಕೈಗಳು ಅವಳ ಮಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗುತ್ತೆ. ನಂತರ ಅವನು ಡಸ್ಟ್ಬಿನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ಇನ್ನೊಂದು ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಈ ಸಿನಿಮಾದಲ್ಲಿ ಪೊಲೀಸರು ಲಂಚ ತಗೊಳ್ತಾರೆ ಅಂತ ತೋರಿಸ್ತಾರೆ. ದುಡ್ಡಿಗೋಸ್ಕರನೇ ಮಹಾರಾಜನ ಕೇಸ್ ಕೂಡ ತಗೊಳ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಮಹಾರಾಜನಿಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಹೆಲ್ಪ್ ಮಾಡೋದಕ್ಕೆ ಏನು ಮುಖ್ಯವಾದ ಕಾರಣ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಪೊಲೀಸಿಗೆ ಒಬ್ರು ಮಗಳು ಕೂಡ ಇರ್ತಾಳೆ. ಆತ ಕಂಪ್ಲೀಟ್ಲಿ ಫ್ಯಾಮಿಲಿ ಮ್ಯಾನ್ ಆಗಿರ್ತಾನೆ. ಆತನ ಕೊಲೀಗ್ಸ್ಗಳು ಅವನ ಮನೆಗೆ ಬಂದಾಗ ಅವರಿಗೆ ಒಂದು ಕಾಫಿ ಮಾಡಿಕೊಡೋದು. ಸೊ ಅದರಿಂದ ಗೊತ್ತಾಗುತ್ತೆ ಇವನು ಫ್ಯಾಮಿಲಿ ವ್ಯಾಲ್ಯೂಸ್ಗಳಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾನೆ ಅಂತ. ಈ ಒಂದು ವಿಷಯದಿಂದನೇ ಆತ ಮಹಾರಾಜನ ಜೀವನದಲ್ಲಿ ನಡೆದ ಆ ಇನ್ಸಿಡೆಂಟ್ಗೆ ಕರಗೋಗ್ತಾನೆ. ಇಂಡೈರೆಕ್ಟ್ಲಿ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ತಗೊಳ್ತಾನೆ. ನಲ್ಲ ಶಿವನೇ ಇದಕ್ಕೆಲ್ಲ ಕಾರಣ ಅಂತ ಪೊಲೀಸರಿಗೆ ಹೇಗೆ ಗೊತ್ತಾಯಿತು? ಯಾವಾಗ ಮಹಾರಾಜ ಡಸ್ಟ್ಬಿನ್ ಹೆಸರು ಹೇಳ್ಕೊಂಡು ಕಂಪ್ಲೇಂಟ್ ಕೊಡೋಕೆ ಬರ್ತಾನೋ ಆಗ ಪೊಲೀಸರಿಗೆ ಇದ್ರ ಹಿಂದೆ ಏನೋ ಇರಬೇಕು ಅನ್ನೋ ಒಂದು ಸಣ್ಣ ಡೌಟ್ ಬರುತ್ತೆ. ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಮಹಾರಾಜನ ಫೋನ್ ಕಾಲ್ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಮಹಾರಾಜನ ಮಗಳಿಗೆ ನಡೆದ ಇನ್ಸಿಡೆಂಟು, ಜೊತೆಗೆ ನಲ್ಲ ಶಿವನ ಫೋನ್ ನೆಟ್ವರ್ಕು, ಮಹಾರಾಜನ ಮನೆಯಲ್ಲಿ ಸಿಕ್ಕಿರೋದು, ಇದೆಲ್ಲ ಇನ್ಫಾರ್ಮೇಶನ್ ಅಲ್ಲವರಿಗೆ ಗೊತ್ತಾಗುತ್ತೆ. ನಲ್ಲ ಶಿವನ ಮಹಾರಾಜನ ಮನೆಗೆ ಕರ್ಕೊಂಡು ಹೋಗೋ ಹಿಂದಿನ ದಿನ ಪೊಲೀಸರಿಗೆ ಕಂಪ್ಲೀಟ್ ಆಗಿ ನಲ್ಲ ಶಿವ ಕೂಡ ಇದಕ್ಕೆ ಕಾರಣ ಅನ್ನೋ ವಿಷಯ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವನನ್ನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ, ಇವತ್ತು ರಾತ್ರಿ ನೀನು ನನ್ನ ಜೊತೆನೇ ಇರು ಅಂತ ಹೇಳ್ತಾರೆ. ಪೊಲೀಸರಿಗೆ ಇನ್ನೊಂದು ಇನ್ಫಾರ್ಮೇಶನ್ ಹೇಗೆ ಸಿಕ್ಕಿರುತ್ತೆ ಅಂದರೆ, ದನ ಸತ್ತಾಗ ಆತನ ಮೊಬೈಲು ಅಲ್ಲೇ ಬಿದ್ದಿರುತ್ತೆ. ಆ ಮೊಬೈಲಿಗೆ ನಲ್ಲ ಶಿವ ತುಂಬ ಸಲ ಕಾಲ್ ಮಾಡಿರ್ತಾನೆ. ಇದ್ರ ಬಗ್ಗೆ ಅವನು ಸೆಲ್ವಂ ಹತ್ರ ಡಿಸ್ಕಷನ್ ಕೂಡ ಮಾಡಿರ್ತಾನೆ. ಯಾವಾಗ ಅಂತಂದರೆ, ನಲ್ಲ ಶಿವನಿಗೆ ಪೊಲೀಸರು ಮಹಾರಾಜನ ಮನೆಗೇನೆ ತನ್ನ ಕರ್ಕೊಂಡು ಹೋಗ್ತೀನಿ ಅಂತ ಗೊತ್ತಾದಾಗ ಭಯದಲ್ಲಿ ಆತ ಸೆಲ್ವಕ್ಕೆ ಕಾಲ್ ಮಾಡ್ತಾನೆ. ಆಗ ಸೆಲ್ವಂ ದನಗೆ ಕಾಲ್ ಮಾಡು ಅಂದಾಗ, ನಾನು ಕಾಲ್ ಮಾಡ್ತಾ ಇದ್ದೀನಿ ಆದರೆ ಆತ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಫೋನು ಪೊಲೀಸರು ದನನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಾಗ ಅವರಿಗೆ ಸಿಕ್ಕಿರುತ್ತೆ. ಇನ್ನು ನೆಕ್ಸ್ಟ್ ಡೀಟೇಲ್ ಬಗ್ಗೆ ಮಾತಾಡೋಣ. ಮಹಾರಾಜನಿಗೆ ಈ 3 ವ್ಯಕ್ತಿಗಳ ಬಗ್ಗೆ ಸುಳಿವು ಹೇಗೆ ಸಿಕ್ತು ಅಂತಂದ್ರೆ, ಮಹಾರಾಜನ ಮನೆ ಒಳಗಡೆ ಹಾವು ಬರೋ ಒಂದು ಸೀನ್ ಇದೆ. ಆಗ ಅವನು ಅನ್ಕಾನ್ಶಿಯಸ್ ಆಗಿ ಮನೆಯಲ್ಲಿ ಬಿದ್ದಿರ್ತಾನೆ ಅಲ್ವಾ. ಸೊ ಮಹಾರಾಜ ಏನಕ್ಕೆ ಹಾಗೆ ಬಿದ್ದಿರ್ತಾನೆ ಅಂದರೆ, ಅವತ್ತು ಅವನು ತನ್ನ ಮಗಳನ್ನ ಬೇರೆ ಸ್ಥಿತಿಯಲ್ಲಿ ನೋಡಿರ್ತಾನೆ. ಅವನು ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಮನೆಗೆ ಬಂದು ಫುಲ್ ಟೆನ್ಷನಲ್ಲಿ ಸಿಗರೇಟ್ಗಳನ್ನ ಸೇದಿ ಹಾಗೆ ಅನ್ಕಾನ್ಶಿಯಸ್ ಆಗಿ ಮಲ್ಕೊಂಡಿರ್ತಾನೆ. ಯಾವಾಗ ಹಾವು ಬಂದು ಒಂದು ಗ್ಲಾಸನ್ನು ಬ್ರೇಕ್ ಮಾಡುತ್ತೋ ಆಗ ಮಹಾರಾಜನಿಗೆ ಎಚ್ಚರ ಆಗುತ್ತೆ. ಹಾಗೆ ಎಚ್ಚರ ಆದಾಗ ಮಹಾರಾಜನಿಗೆ ಒಂದು ಟೋಲ್ ರೆಸಿಪ್ಟ್ ಕೂಡ ಸಿಗುತ್ತೆ. ಅದರಲ್ಲಿ ಒಂದು ವೈಟ್ ಕಾರ್ ಬಗ್ಗೆ ಮೆನ್ಷನ್ ಆಗಿರುತ್ತೆ. ಆಗ ಮಹಾರಾಜನಿಗೆ ಗೊತ್ತಾಗುತ್ತೆ ಈ ಟೋಲ್ ರೆಸಿಪ್ಟು ಅವನ ಮನೆಗೆ ಯಾರು ಬಂದಿರುತ್ತಾರೋ ಅವರಲ್ಲಿ ಒಬ್ರದು ಅಂತ. ಮಹಾರಾಜ ಆ ರೆಸಿಪ್ಟಲ್ಲಿರೋ ವೆಹಿಕಲ್ ನಂಬರ್ನ ವಿಚಾರಿಸಿದಾಗ ಅದೊಂದು ಕಾರ್ಪೊರೇಟರ್ಗೆ ಸೇರಿದು ಅಂತ ಗೊತ್ತಾಗುತ್ತೆ. ನಂತರ ಮಹಾರಾಜ ಆ ಕಾರ್ಪೊರೇಟರ್ನ ಮೀಟ್ ಮಾಡಕ್ಕೆ ಕೂಡ ಹೋಗಿರ್ತಾನೆ. ನಂತರ ಅವನೊಂದು ಬಾರಲ್ಲಿ ಕೂತಿರ್ತಾರಂತ ವಿಷಯ ತಿಳಿದು ಅಲ್ಲಿಗೆ ಹೋದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ. ಆಗ ಕಾರ್ಪೊರೇಟರ್ ಮೂಲಕ ಮಹಾರಾಜನಿಗೆ 1-2 ವಿಷಯ ಗೊತ್ತಾಗುತ್ತೆ. ಒಂದು, ಅವನು ತನ್ನ ಕಾರನ್ನು ಸರ್ವಿಸಿಗೆ ಕೊಟ್ಟಿದ್ದ. ಆ ಸರ್ವಿಸಿಗೆ ಕೊಟ್ಟಿದ್ದ ಕಾರಲ್ಲಿ ಅವನ ಹೆಂಡತಿ ಗಿಫ್ಟ್ ಕೊಟ್ಟಿದ್ದ ಕನ್ನಡಕ ಕೂಡ ಇತ್ತು. ಆ ಕಾರನ್ನ ಕಾರ್ ಸರ್ವಿಸ್ ಮಾಡ್ತಿದ್ದವರಲ್ಲಿ ಯಾರೋ ಒಬ್ರು ರಾತ್ರಿ ಇಡೀ ಓಡಿಸಿದ್ರು ಅನ್ನೋ ವಿಷಯನ ಹೇಳ್ತಾನೆ. ಆಗ ಮಹಾರಾಜನಿಗೆ ಗೊತ್ತಾಗುತ್ತೆ ಇದರಲ್ಲಿ ಇವನ ಕೈವಾಡ ಏನೂ ಇಲ್ಲ, ಕಾರ್ ಸರ್ವಿಸ್ ಮಾಡ್ತಾ ಇದ್ದವರಲ್ಲಿ ಯಾರೋ ಒಬ್ರು ಅವನ ಮನೆಗೆ ಬಂದಿದ್ರು ಅಂತ. ಅದೇ ಟೈಮಿಗೆ ದನ ಬಂದು ಅಲ್ಲಿ ಕನ್ನಡಕ ವಿಷಯಕ್ಕೆ ಒಂದು ಫೈಟ್ ಮಾಡ್ತಾನೆ. ಆಗ ಮಹಾರಾಜನಿಗೆ ಗೊತ್ತಾಗುತ್ತೆ ಅವತ್ತು ಇವನೇ ಅವರ ಮನೆಗೆ ಬಂದಿದ್ದು ಅಂತ.
ದನನ ಫಾಲೋ ಮಾಡಿಕೊಂಡು ಮಹಾರಾಜ ಹೋಗಿ ಅವನ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾನೆ. ಆಗ ದನ ತಾನು ಸಾಯೋ ಮುಂಚೆ ಮಹಾರಾಜನಿಗೆ ಒಂದು ಸುಳಿವು ಕೊಡ್ತಾನೆ. ಮನೆಗೆ ಬಂದಿದ್ರಲ್ಲಿ ಇನ್ನೊಬ್ಬ ನಿನ್ ಏರಿಯಾದ ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಗ್ತಾನೆ ಅಂತ ಹೇಳ್ತಾನೆ. ಸೊ ಆಗ ಮಹಾರಾಜನಿಗೆ ಅನ್ಸುತ್ತೆ ಇನ್ನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರಬೇಕು ಅಂತ. ಅವನು ಯಾರು ಅಂತ ಕಂಡುಹಿಡಿಯೋದಕ್ಕೆ ಮಹಾರಾಜ ತನ್ನ ಮನೆಯಲ್ಲಿರೋ ಲಕ್ಷ್ಮಿ ಅಂದ್ರೆ ಡಸ್ಟ್ಬಿನ್ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅವನ ಉದ್ದೇಶ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆ ಡಸ್ಟ್ಬಿನ್ನ ಹುಡ್ಕೋದಕ್ಕೆ ಅವ್ರು ಯಾರಿಗೂ ಸಾಧ್ಯ ಇಲ್ಲ ಅಂತ. ಸೊ ಹೇಗಿದ್ರು ಟೈಮ್ ತಗೊಳುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಅಲ್ಲಿ ತನಕ ಪೊಲೀಸ್ ಸ್ಟೇಷನಲ್ಲಿ ಆಗಾಗ ಬರ್ತಾ ಇರ್ಬೋದಲ್ವಾ ಅನ್ನೋದು ಒಂದು ಪ್ಲಾನ್ ಆಗಿರುತ್ತೆ. ಇತ್ತ ಪೊಲೀಸರು ಕೂಡ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅವರಿಗೆ ನಲ್ಲ ಶಿವನ ಮೇಲೆ ಡೌಟ್ ಬರುತ್ತೆ. ಹಾಗಾಗಿ ಆ ದಿನ ಅವನಿಗೆ ಇಂಡೈರೆಕ್ಟ್ ಆಗಿ ದುಡ್ಡಿನ ಆಸೆಯನ್ನು ತೋರಿಸಿ ಅವನು ಮಾಡಿದ ಕೇಸನ್ನೇ ಆಕ್ಟ್ ಮಾಡೋ ರೀತಿ ಅವನಿಗೆ ಕನ್ವಿನ್ಸ್ ಮಾಡ್ತಾರೆ. ಆದರೆ ನಲ್ಲ ಶಿವನಿಗೆ ತಾನು ಸಿಕ್ಕಾಕೊಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆದರೂ ಪೊಲೀಸರು ಏನೂ ಗೊತ್ತಿಲ್ಲದಾನೆ ಆಕ್ಟ್ ಮಾಡಿ ನಲ್ಲ ಶಿವನ ಮಹಾರಾಜನ ಮನೆಗೆ ಕರ್ಕೊ ಬರ್ತಾರೆ. ಆದರೆ ಮಹಾರಾಜನಿಗೆ ನಲ್ಲ ಶಿವನೇ ಆ ಇನ್ಸಿಡೆಂಟ್ಗೆ ಕಾರಣ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಆದರೆ ನಲ್ಲ ಶಿವ ಆಕ್ಟ್ ಮಾಡ್ತಾ ಮಾಡ್ತಾ ತನಗೇ ತಿಳಿಯದೆ ಅದರ ಹಿಂಟನ್ನ ಬಿಟ್ಕೊಳ್ತಾ ಹೋಗ್ತಾನೆ. ಅದು ಹೇಗೆ ಅಂತಂದ್ರೆ, ನಲ್ಲ ಶಿವ ಹೇಳ್ತಾನೆ ಹಿಂದಿನಿಂದ ಬಂದು ಮಹಾರಾಜನ ಬಾಯನ್ನ ಮುಚ್ಚಿದೆ ಅಂತ. ಆಗ ಅವನು ತೋರಿಸಿದ ಹೈಟು ಜ್ಯೋತಿಯ ಹೈಟಿಗೆ ಸಮವಾಗಿರುತ್ತೆ. ಆ ಪಾಯಿಂಟಿಂದ ಮಹಾರಾಜನಿಗೆ ನಲ್ಲ ಶಿವನ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆಗ ಮಹಾರಾಜ ನಲ್ಲ ಶಿವನ ತಪ್ಕೊಳ್ತಾನೆ. ಅವನ ಬೆನ್ನ ಮೇಲಿರೋ ಗುರುತನ್ನ ಐಡೆಂಟಿಫೈ ಮಾಡ್ತಾನೆ. ನಂತರ ಪೊಲೀಸರಿಗೆ ನಾನು ಇವನ್ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ಡೈರೆಕ್ಟ್ ಆಗಿ ಅವನಿಗೆ ಪ್ರಶ್ನೆ ಮಾಡ್ತಾನೆ. ಆಗ ನಲ್ಲ ಶಿವ ತುಂಬಾ ಗತ್ತಿನಲ್ಲೇ ಇವನಿಗೆ ಆನ್ಸರ್ ಮಾಡ್ತಾನೆ. ಇದಾದ್ಮೇಲೆ ಪೊಲೀಸ್ ಬಂದು ನಿನ್ನ ಡಸ್ಟ್ಬಿನ್ ಕದ್ದಿರೋ ನಲ್ಲ ಶಿವನಿಗೆ ಏನ್ ಪನಿಷ್ಮೆಂಟ್ ಕೊಡ್ತೀಯಾ ಅಂತ ಕೇಳ್ತಾರೆ. ಆಗ ಮಹಾರಾಜ ಏನೂ ಇಲ್ಲ, ಅವನ ಬಿಟ್ಬಿಡಿ ಅಂತ ಹೇಳ್ತಾನೆ. ಮಹಾರಾಜನ ಇಂಟೆನ್ಷನು ಪೊಲೀಸರಿಗೆ ಗೊತ್ತಿಲ್ಲದೆ ಅವನ್ನ ಸಾಯಿಸೋದು ಅಂತ. ಮಹಾರಾಜನಿಗೆ ಯಾವುದೇ ಕಾರಣಕ್ಕೂ ತನ್ನ ಮಗಳಿಗೆ ನಡೆದ ವಿಷಯ ಪೊಲೀಸರಿಗೆ ಗೊತ್ತಾಗಬಾರದು ಅಂತ ಅನ್ಕೊಂಡಿರ್ತಾನೆ. ಆದರೆ ಪೊಲೀಸರಿಗೆ ಅದೆಲ್ಲ ವಿಷಯ ಗೊತ್ತಾಗಿರುತ್ತೆ. ಆಗ ಅವರೇ ಪ್ರಶ್ನೆ ಮಾಡ್ತಾರೆ, ನಿನ್ನ ಮಗಳಿಗೆ ಅಷ್ಟೆಲ್ಲ ಆಗಿದ್ರೂ ನೀನು ಸುಮ್ಮನೆ ಬಿಡ್ತೀಯಾ ನೀನು ಅಂತ. ಆಗ ಪೊಲೀಸರೇ ಅವನ್ನ ಸಾಯಿಸು ಅಂತ ಹೇಳ್ತಾರೆ. ಕೊನೆಗೆ ಮಹಾರಾಜ ನಲ್ಲ ಶಿವನ ಸಾಯಿಸ್ತಾರೆ. ಇದಾದ ಮೇಲೆ ನಲ್ಲ ಶಿವನ ಫೋನ್ ಟ್ರ್ಯಾಕ್ನ ಚೆಕ್ ಮಾಡಿ ಹಾಗೂ ದನನ ಫೋನ್ ಟ್ರ್ಯಾಕ್ ಚೆಕ್ ಮಾಡಿ ಸೆಲ್ವಂ ಕೂಡ ಇದಕ್ಕೆ ಕಾರಣ ಅನ್ನೋ ವಿಷಯ ಪೊಲೀಸರಿಗೆ ಗೊತ್ತಿರುತ್ತೆ. ನಂತರ ಸೆಲ್ವಂ ವರ್ಕ್ ಮಾಡ್ತಿರೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಬಗ್ಗೆ ಮಹಾರಾಜನಿಗೆ ಅವರೇ ಮಾಹಿತಿ ಕೊಡ್ತಾರೆ. ಇದಾದ್ಮೇಲೆ ಮಹಾರಾಜ ಅಲ್ಲಿಗೆ ಹೋಗ್ತಾನೆ. ಈಗ ಇನ್ನೊಂದು ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಈ ಸಿನಿಮಾದಲ್ಲಿ ಲಕ್ಷ್ಮಿ ಅಂದ್ರೆ ಡಸ್ಟ್ಬಿನ್ ಅನ್ನ ಪ್ರೆಸೆಂಟ್ ಮಾಡಿದ ರೀತಿ, ಈ ಡಸ್ಟ್ಬಿನ್ ಅನ್ನ ತೋರಿಸೋ ಮೂಲಕ ಕೂಡ ಇಂಡೈರೆಕ್ಟ್ ಆಗಿ ಆಡಿಯನ್ಸ್ಗೆ ಸ್ಟೋರಿಯನ್ನು ರಿವೀಲ್ ಮಾಡಿದ್ದಾರೆ. ಆದರೆ ಅದೆಲ್ಲೂ ನಮಗೆ ಗೊತ್ತಾಗೋದಿಲ್ಲ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಫ್ಲಾಶ್ ಕಟ್ಟಲ್ಲಿ ಸೆಲ್ವಂ ಸ್ಟೋರಿ ಬರುವಾಗ ಆತನ ಮನೆಯಲ್ಲಿ ಒಂದು ಡಸ್ಟ್ಬಿನ್ ಇರುತ್ತೆ. ಅದು ಇದೇ ಡಸ್ಟ್ಬಿನ್. ಅದು ತುಂಬ ಹೊಸದಾಗಿ ಕೂಡ ಇರುತ್ತೆ. ಅದರ ಮೇಲೆ ಯಾವುದೇ ರೀತಿಯ ಡ್ಯಾಮೇಜ್ ಕೂಡ ಆಗಿರೋದಿಲ್ಲ. ಆದರೆ ಡೈರೆಕ್ಟ್ರು ಇಂಡೈರೆಕ್ಟ್ ಆಗಿ ನಮಗೆ ಹಿಂಟ್ ಕೊಟ್ಟಿದ್ದಾರೆ, ಈ ಡಸ್ಟ್ಬಿನ್ನು ಸೆಲ್ವಂ ಕುಟುಂಬಕ್ಕೆ ಸೇರಿತು, ಅವನ ಮನೆಯಲ್ಲಿತ್ತು, ಅವತ್ತು ಲಾರಿ ಬಂದು ಆಕ್ಸಿಡೆಂಟ್ ಮಾಡಿದ್ದು ಸೆಲ್ವಂ ಮನೆ ಅಂತ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಹೋಗಿದ್ದಾರೆ. ಇದನ್ನ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸೆಲ್ವಂ ಒಬ್ಬ ದರೋಡೆಗೌರ ಅಂತ ಅವನ ಹೆಂಡತಿಗೆ ಯಾವಾಗ ವಿಷಯ ಗೊತ್ತಾಗುತ್ತೋ ಅವಳು ಮೊದಲಿದ್ದ ವಠಾರದ ಮನೆಯನ್ನ ಖಾಲಿ ಮಾಡಿಕೊಂಡು ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾಳೆ. ಸೊ ಹೀಗೆ ಶಿಫ್ಟ್ ಆದಾಗ ಅವಳು ಮನೆಯಲ್ಲಿರೋ ಒಂದಿಷ್ಟು ವಸ್ತುಗಳನ್ನ ತಂದಿರ್ತಾಳೆ, ಅದರಲ್ಲಿ ಡಸ್ಟ್ಬಿನ್ ಕೂಡ. ಮಹಾರಾಜ ತನ್ನ ಅಂಗಡಿಯಲ್ಲಿ ಸೆಲ್ವಂ ಬಿಟ್ಟಿದ್ದ ಚಿನ್ನದ ಸರವನ್ನ ಅವನಿಗೆ ವಾಪಸ್ ಕೊಡೋದಕ್ಕೆ ಅವನ ಮನೆಗೆ ಹೋಗಿರ್ತಾನೆ. ಆದರೆ ಅದೇ ಟೈಮಲ್ಲಿ ಪೊಲೀಸರು ಬಂದ್ಬಿಟ್ಟು ಸೆಲ್ವಂನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಮಹಾರಾಜ ಈ ಚಿನ್ನದ ಸರವನ್ನ ಹೇಗಾದ್ರೂ ಅವರಿಗೆ ರಿಟರ್ನ್ ಮಾಡಬೇಕು ಅಂತ ಅವರ ಫ್ಯಾಮಿಲಿನ ಹುಡುಕ್ತಾ ಇರ್ತಾನೆ. ಸೊ ಒಂದಿಷ್ಟು ಜನರ ಇನ್ಫಾರ್ಮೇಶನ್ಗಳ ಮೂಲಕ ಕೊನೆಗೂ ಅವರ ಮನೆಯನ್ನ ಹುಡುಕ್ತಾನೆ. ಸೊ ಅಲ್ಲಿಗೆ ಅವನು ಆ ಚಿನ್ನದ ಸರವನ್ನ ಕೊಡೋದಕ್ಕೆ ತನ್ನ ಹೆಂಡತಿ ಹಾಗೂ ಮಗು ಜೊತೆ ಬಂದಿರ್ತಾನೆ. ಆದ್ರೆ ಸೆಲ್ವಂ ಹೆಂಡತಿ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ನಾನು ಈ ಚಿನ್ನದ ಸರವನ್ನ ಮುಟ್ಟೋದಿಲ್ಲ, ಯಾಕೆಂದ್ರೆ ನನ್ನ ಗಂಡ ಬೇರೆಯವರ ಮನೆಯನ್ನ ನಾಶ ಮಾಡಿ ತಂದಿದ್ದಾನೆ ಅಂತ. ಆಗ ಮಹಾರಾಜನ ಹೆಂಡತಿ ಹೇಳ್ತಾಳೆ, ಹಾಗಾದ್ರೆ ಎದುರುಗಡೆ ಇರೋ ಆಟದ ಸಾಮಾನಿರೋ ಅಂಗಡಿಗೆ ಹೋಗಿ ಒಂದು ಗೊಂಬೆಯನ್ನ ಸೆಲ್ವಂ ಮಗಳಿಗೆ ತಗೊಂಬ ಅಂತ. ಆಗ ಮಹಾರಾಜ ಅಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಗೊಂಬೆಗಳನ್ನ ಸರ್ಚ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಲಾರಿ ಬಂದ್ಬಿಟ್ಟು ಸೆಲ್ವಂ ಮನೆಗೆ ಅಂದ್ರೆ ಈಗಿರೋ ಹೊಸ ಮನೆಗೆ ಡಿಕ್ಕಿ ಹೊಡೆಯುತ್ತೆ. ಈ ಆಕ್ಸಿಡೆಂಟ್ ಅಲ್ಲಿ ಮಹಾರಾಜನ ಹೆಂಡತಿ, ಮಕ್ಕಳು ಹಾಗೂ ಸೆಲ್ವಂ ಹೆಂಡತಿ 3 ಜನ ಸತ್ತೋಗ್ತಾರೆ. ಆದ್ರೆ ಈ ಡಸ್ಟ್ಬಿನ್ ಅಂದ್ರೆ ಸೆಲ್ವಂ ಮನೆಯಲ್ಲಿದ್ದ ಡಸ್ಟ್ಬಿನ್ ಇರುತ್ತಲ್ವಾ, ಅದು ಸೆಲ್ವಂ ಮಗಳ ಮೇಲೆ ಬಿದ್ದಿರುತ್ತೆ. ಇದರಿಂದ ಅವಳು ಬದುಕಿರ್ತಾಳೆ. ತನ್ನವ್ರನ್ನೆಲ್ಲರನ್ನು ಕಳ್ಕೊಂಡಿರೋ ಮಹಾರಾಜ ಆ ಸೆಲ್ವಂ ಮಗಳನ್ನ ಸಾಕೋ ನಿರ್ಧಾರನ ಮಾಡ್ತಾನೆ. ಸೆಲ್ವಂ ಮಗಳನ್ನ ಕಾಪಾಡಿದ ಆ ಡಸ್ಟ್ಬಿನ್ ಅನ್ನ
ಅವತ್ತಿಂದ ಅವನು ತನ್ನ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ಲಕ್ಷ್ಮಿ ಅಂತ ಹೆಸರು ಕೊಡ್ತಾನೆ. ಸೆಲ್ವಂ ಮಗಳನ್ನ ಸ್ವಂತ ಮಗಳಂತೆ ಸಾಕ್ತಾನೆ. ಅವಳಿಗೆ ಜ್ಯೋತಿ ಅಂತ ಹೆಸರನ್ನು ಕೂಡ ಇಡ್ತಾನೆ. ಮಹಾರಾಜನಿಗೆ ಆ ಡಸ್ಟ್ಬಿನ್ನು ಅವಳ ಮಗಳನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ. ಅದಕ್ಕೋಸ್ಕರನೇ ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಗ ಅವಳ ಬೆಡ್ಡಿನ ಕೆಳಗಡೆ ಆ ಡಸ್ಟ್ಬಿನನ್ನು ಇಟ್ಟಿರ್ತಾನೆ. ಸಾವು ಬದುಕಿನ ನಡುವೆ ಹೋರಾಡ್ತಿರುವ ತನ್ನ ಮಗಳು ಹೇಗಾದರೂ ಬದುಕಲಿ ಅನ್ನೋದು ಅವನ ಉದ್ದೇಶವಾಗಿರುತ್ತೆ. ಆಮೇಲೆ ಈ ಡಸ್ಟ್ಬಿನ್ನ ಫ್ಲಾಶ್ ಕಟ್ಟಲ್ಲಿ ಅಂದರೆ ಸೆಲ್ವಂ ಮನೆಯಲ್ಲಿ ತೋರಿಸುವಾಗ ತುಂಬ ಹೊಸದಾಗಿರುತ್ತೆ. 10 ವರ್ಷಗಳ ನಂತರ ಎಗೇನ್ ಮಹಾರಾಜನ ಮನೆಯಲ್ಲಿ ತೋರಿಸುವಾಗ ಇದು ಅಲ್ಲಲ್ಲಿ ಜಜ್ಜಿ ಹೋಗಿರುತ್ತೆ. ಇದಕ್ಕೆ ಕಾರಣ ಅವತ್ತು ನಡೆದ ಲಾರಿಯ ಆಕ್ಸಿಡೆಂಟು. ಇನ್ನು ನೆಕ್ಸ್ಟ್ ಡೀಟೇಲ್ ಬಗ್ಗೆ ಮಾತಾಡಬೇಕಂದ್ರೆ, ಮಹಾರಾಜ ಲಕ್ಷ್ಮಿ ಅಂದರೆ ಡಸ್ಟ್ಬಿನ್ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ಆಗಾಗ ಮಗಳ ವಿಡಿಯೋನ ನೋಡ್ತಾ ಇರ್ತಾನೆ. ಇಲ್ಲಿ ಆಡಿಯನ್ಸ್ನ ಕನ್ಫ್ಯೂಸ್ ಮಾಡೋದಕ್ಕೆ ಈ ದೃಶ್ಯಗಳನ್ನ ಇಟ್ಟಿದ್ದಾರೆ. ಸಡನ್ ಆಗಿ ನೋಡಿದಾಗ ಮಹಾರಾಜನ ಮಗಳು ಇಂಟ್ರಾಕ್ಟ್ ಮಾಡ್ತಾ ಇದ್ದಾಳೇನೋ ಅಂತಾನೆ ಅನಿಸುತ್ತೆ. ಹಾಗೂ ಆ ಡಸ್ಟ್ಬಿನ್ ನಿಜವಾಗ್ಲೂ ಕಳೆದೇ ಹೋಗಿರ್ಬೋದೇನೋ ಅಂತ ಅನಿಸುತ್ತೆ. ಆದರೆ ನೀವು ಸೂಕ್ಷ್ಮವಾಗಿ ಮಹಾರಾಜನ ಮಗಳು ಕಳಿಸ್ತಿರೋ ವಾಟ್ಸಪ್ ಚಾಟಿನ ಡೇಟನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಡೇಟಿಗೂ ಹಾಗೂ ಮಹಾರಾಜನ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ನೋಡ್ತಾ ಇರೋ ಡೇಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದ್ರ ಮೂಲಕ ಡೈರೆಕ್ಟ್ರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ, ಮಹಾರಾಜ ಪ್ರೆಸೆಂಟಲ್ಲಿ ಅವನ ಮಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇಲ್ಲ. ಇದೆಲ್ಲ ಹಿಂದೆ ಕಳಿಸಿರೋ ವಿಡಿಯೋ, ಅದನ್ನು ಈಗ ಅವನು ನೋಡ್ತಾ ಇದ್ದಾನೆ ಅಂತ. ಇನ್ನೊಂದು ಡೀಟೇಲ್ ಬಗ್ಗೆ ಮಾತಾಡೋಣ. ಸೆಲ್ವಂ ಕ್ಯಾರೆಕ್ಟರ್ಗೆ ಅವನ ಮಗಳ ಮೇಲೆ ತುಂಬಾನೇ ಆಸೆ. ಅವಳು ಹುಟ್ಟಿದಾಗ ಅವಳ ಕಾಲಿಗೆ ಮುತ್ತು ಕೊಡ್ತಾ ಇರ್ತಾನೆ. ಹಾಗೆ ಕೆಲವೊಂದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು, ಆಗಾಗ ಆ ಪುಟ್ಟ ಮಗುವಿನ ಕಾಲಿಗೆ ಮುತ್ತು ಕೊಡ್ತಾ ಇರ್ತಾನೆ. ಇದಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೂಪರ್ ಆಗಿ ಲಿಂಕ್ ಕೊಟ್ಟಿದ್ದಾರೆ. ಅಪ್ಪ ತಾನು ಮಾಡಿದ ಎಲ್ಲಾ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಸತ್ತೋಗ್ತಾನೆ. ಆಗ ಅವನ ದೇಹದಿಂದ ಹರಿದು ಬಂದ ರಕ್ತ ಇದೆಯಲ್ಲ, ಅದು ಅವಳ ಕಾಲ ಹೆಜ್ಜೆಯಾದ ಆ ಮಣ್ಣನ್ನ ಸ್ಪರ್ಶ ಮಾಡಿ ಕ್ಷಮಿಸು ಅಂತ ಕೇಳಿದ ರೀತಿ ಇದೆ. ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಥಿಂಕ್ ಮಾಡಬಹುದು. ಸೆಲ್ವಂ ತನ್ನ ಮಗಳಿಗೆ ಒಂದು ಚಿನ್ನದ ಸರವನ್ನ ಗಿಫ್ಟ್ ಕೊಡಬೇಕು ಅಂತ ಇರ್ತಾನೆ. ಆ ಚಿನ್ನದ ಸರದ ಪೆಂಡಲು ಕಾಲಿನ ಆಕೃತಿಯಲ್ಲಿ ಇರುತ್ತೆ. ಅದರ ಸುತ್ತ ರೆಡ್ ಡೈಮಂಡ್ ಕೂಡ ಇರುತ್ತೆ. ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಅವನ ಹೆಂಡತಿ ಹೇಳಿರ್ತಾಳೆ, ಇಷ್ಟೊಂದು ಕಾಸ್ಟ್ಲಿ ಇದು ಬೇಡ ಅಂತ. ಆದ್ರೆ ಕೊನೆಗೂ ಅವನಿಗೆ ಆ ಚಿನ್ನದ ಸರ ಕೊಡೋದಕ್ಕಾಗೋದಿಲ್ಲ. ಆದ್ರೆ ಈ ಚಿನ್ನದ ಸರದ ಮೂಲಕನೇ ಅವನಿಗೆ ಅವಳೇನ್ ತನ್ನ ಮಗಳು ಅಂತ ಗೊತ್ತಾಗುತ್ತೆ. ಹಾಗೆ ಅವನು ಸತ್ತಾಗ ಆ ರಕ್ತ ಆ ಕಾಲಿನ ಹೆಜ್ಜೆಯ ಮಣ್ಣನ್ನು ಸ್ಪರ್ಶ ಮಾಡುತ್ತಲ್ವಾ, ಆಗ ಆ ಡಿಸೈನ್ ಹೇಗೆ ಫೀಲ್ ಆಗುತ್ತೆ ಅಂತಂದ್ರೆ, ಇವನು ಗೋಲ್ಡ್ ಚೈನ್ನ ಯಾವ ಡಿಸೈನಲ್ಲಿ ಮಾಡಿಸಿದ್ನೋ ಅದೇ ರೀತಿ ಕಾಣಿಸುತ್ತೆ. ಅಲ್ಲಿರೋ ರೆಡ್ ಡೈಮಂಡು ಇಲ್ಲಿರೋ ಕೆಂಪು ಬಣ್ಣಕ್ಕೆ ಕನೆಕ್ಟ್ ಆಗುತ್ತೆ. ಈಗ ಇನ್ನೊಂದು ಡೀಟೇಲ್ ಬಗ್ಗೆ ಮಾತಾಡೋಣ. ಮಹಾರಾಜನ ಮನೆಗೆ ಹಾವು ಬರುತ್ತೆ. ಸೊ ಈ ಹಾವು ಆಗಾಗ ಸಿನಿಮಾದಲ್ಲಿ ಬರ್ತಾ ಇರುತ್ತೆ. ಇದ್ರ ಮೂಲಕ ಡೈರೆಕ್ಟ್ರು ಏನ್ ಹೇಳೋದಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ 3 ಜನ ಮಹಾರಾಜನ ಮನೆಗೆ ಹೇಗೆ ಕಳ್ಳತನದಿಂದ ನುಗ್ಗಿದ್ರು ಅದೇ ರೀತಿ ಹಾವು ಕೂಡ ವಿಂಡೋದಿಂದ ಬಂದಿರುತ್ತೆ. ಅದರ ಇನ್ನೊಂದು ಅರ್ಥ, ಆಕ್ಚುಲಿ ಈ ಹಾವುಗಳಿದೆಯಲ್ವಾ, ಅದಕ್ಕೆ ತನ್ನ ಮಕ್ಕಳನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ ಅಂತೆ. ಎಷ್ಟೋ ಬಾರಿ ಈ ಹಾವುಗಳು ತನ್ನ ಮಕ್ಕಳನ್ನ ಅದೇ ತಿಂತಾ ಇರುತ್ತಂತೆ. ಸೊ ಇಲ್ಲಿ ಡೈರೆಕ್ಟ್ರು ಹಾವನ್ನ ಪ್ರೆಸೆಂಟ್ ಮಾಡಿ ಇಂಡೈರೆಕ್ಟ್ ಆಗಿ ಸೆಲ್ವಂ ಕ್ಯಾರೆಕ್ಟರ್ನ ಹೇಳಿದ್ದಾರೆ. ಹಾಗೆ ಹಾವು ಹೋಗುವಾಗ ಅಲ್ಲಿರೋ ಕ್ಯಾಂಡಲ್ನ ಗ್ಲಾಸ್ ಅನ್ನ ಬೀಳಿಸುತ್ತೆ. ಕ್ಯಾಂಡಲ್ ಅಂದ್ರೆ ಲೈಟು, ಅದರ ಅರ್ಥ ಜ್ಯೋತಿ. ಅಂದ್ರೆ ಆ ಹಾವಿಂದ ಕ್ಯಾಂಡಲ್ ಕೆಳಗೆ ಬಿದ್ದು ಕೆಟ್ಟೋಯ್ತು. ಅದ್ರ ಮೂಲಕ ಗ್ಲಾಸು ಕೂಡ ಒಡೆದೋಯ್ತು. ಇದನ್ನ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ರು ಹೇಗೆ ಕನ್ವೆ ಮಾಡಿದ್ದಾರೆ ಅಂದ್ರೆ, ಸೆಲ್ವಂ ಆ ದಿನ ನಡೆದುಕೊಂಡಿದ್ದ ರೀತಿಯಿಂದ ಅವನ ಸ್ವಂತ ಮಗಳು ಜ್ಯೋತಿಯ ಜೀವನ ಹಾಳಾಯ್ತು ಅಂತ. ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಹಾವು ಸಿಗುತ್ತೆ. ಅದನ್ನ ನಮ್ಮ ಮಹಾರಾಜ ಹಿಡ್ಕೊಂಡು ಕೂಡ ಬರ್ತಾನೆ. ಅವನು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದಿರ್ಬೋದು ಅನ್ನೋದನ್ನ ಡೈರೆಕ್ಟ್ರು ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತ. ಅಂದ್ರೆ ಹಾವಿನ ರೂಪದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಇದ್ದಾನೆ, ಅವನ್ನ ಹಿಡಿಯೋದಕ್ಕೋಸ್ಕರ ಅವನು ಬಂದಿದ್ದಾನೆ ಅಂತ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಹಾವನ್ನ ಮಹಾರಾಜ ಹಿಡಿದಿರೋ ರೀತಿ ತೋರಿಸಿದ್ದಾರೆ. ಇನ್ನೊಂದು ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಈ ತರ ಕೇಸ್ ನಡೆದಾಗ ಡಾಕ್ಟರ್ಸ್ಗಳು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಮಹಾರಾಜ ತನ್ನ ಮಗಳನ್ನ ಅಡ್ಮಿಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಡಾಕ್ಟರ್ ಪೊಲೀಸಿಗೆ ಇನ್ಫಾರ್ಮ್ ಮಾಡೋದಿಲ್ಲ. ಯಾಕೆಂದ್ರೆ ಮಹಾರಾಜನಿಗೂ ಡಾಕ್ಟರ್ಗೂ ಒಂದು ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ. ನೀವು ಸಿನಿಮಾದ ಶುರುವಿನಲ್ಲಿ ನೋಡಬಹುದು, ಮಹಾರಾಜ ಒಬ್ಬ ಡಾಕ್ಟರ್ ಮನೆಗೆ ಹೋಗಿರ್ತಾರೆ. ಅಲ್ಲಿ ಡಾಕ್ಟರ್ ಕೇಳ್ತಾರೆ, ನೀನ್ಯಾಕೆ ಇಲ್ಲಿ ಬಂದೆ, ನಾನೇ ಬರ್ತಾ ಇದ್ನಲ್ಲ ಅಂತ. ಆ ವ್ಯಕ್ತಿ ಹಾಗೂ ಈ ಡಾಕ್ಟ್ರು ಇಬ್ರು ಒಂದೇ ಆಗಿರ್ತಾರೆ. ಇಡೀ ಸಿನಿಮಾದಲ್ಲಿ ನನಗನ್ಸಿದ್ದು ಒಂದು ಶೂ ಹಾಗೂ ಡಸ್ಟ್ಬಿನ್, ಈ 2 ವಸ್ತುಗಳಿಗೂ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ. ಶೂ ಹೇಗೆ ಅಂತಂದ್ರೆ, ಅವತ್ತು ಜ್ಯೋತಿ ಕ್ಯಾಂಪಿಗೆ ಹೋದಾಗ ಅವಳ ಶೂ ಅನ್ನ ಅವಳ ಫ್ರೆಂಡ್ ಒಬ್ಳು ತಗೊಂಡಿರ್ತಾಳೆ. ಕೊನೆಗೆ ಜ್ಯೋತಿ ಅವಳಿಗೆ ಆ ಶೂ ಇಷ್ಟ ಅಂದ್ಬಿಟ್ಟು ಅವಳಿಗೆ ಕೊಟ್ಟಿರ್ತಾಳೆ. ತನ್ನ ತಂದೆಗೆ ಇನ್ನೊಂದು ಶೂನ ತಗೊಬರ್ಬೇಕು ಅಂತ ಹೇಳ್ತಾಳೆ. ಸೊ
ಮಹಾರಾಜ ತನ್ನ ಮಗಳ ಆಸೆಯನ್ನು ಈಡೇರಿಸಬೇಕು ಅಂತ ಈ ಶೂನ ಹುಡುಕ್ತಾ ಹೋಗ್ತಾನೆ. ಹಾಗಾಗಿ ಅವತ್ತಿನ ರಾತ್ರಿ ಅವನು ಮನೆಗೆ ಬರೋದು ಲೇಟ್ ಆಗುತ್ತೆ. ಅವತ್ತೇನಾದ್ರೂ ಜ್ಯೋತಿ ಆ ಶೂನ ತನ್ನ ಫ್ರೆಂಡಿಗೆ ಕೊಡ್ಲಿಲ್ಲ ಆಗಿದ್ರೆ ಇಷ್ಟೆಲ್ಲ ಇನ್ಸಿಡೆಂಟ್ಗಳು ನಡೀತಾನೆ ಇರಲಿಲ್ಲ. ಮಹಾರಾಜ ಮನೆಗೆ ಬರ್ತಾ ಇದ್ದ, ಆ 3 ಜನರನ್ನ ಹೊಡೆದು ಓಡಿಸ್ತಾ ಇದ್ದ, ಹೀಗೆ ಏನಾದರೂ ಒಂದು ಆಗ್ತಾ ಇತ್ತು. ಇನ್ನು ಡಸ್ಟ್ಬಿನ್, ಆ ಡಸ್ಟ್ಬಿನ್ ಇಂದನೇ ಸೆಲ್ವಂ ಮಗಳು ಸೇವ್ ಆಗಿದ್ದು. ಇನ್ನು ಈ ಸಿನಿಮಾದ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ನನಗೆ ಓವರಾಲ್ ಆಗಿ ಸಿನಿಮಾ ತುಂಬಾನೇ ಬೆಸ್ಟ್ ಆಗಿದೆ ಅಂತ ಅನಿಸ್ತು. ಸಿಂಪಲ್ ಕಥೆನ ಎಷ್ಟೊಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಮೂಲಕ ಹೇಳಿದ್ದಾರೆ ಅಂತ ಅನಿಸ್ತು. ಚಿಕ್ಕ ಚಿಕ್ಕ ಡೀಟೇಲ್ಗಳಿಗೂ ತುಂಬಾನೇ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಮಗಳನ್ನ ಎಲ್ಲಾ ವಿಷಯದಲ್ಲೂ ಪ್ರೊಟೆಕ್ಟ್ ಮಾಡೋ ತಂದೆ. ಲಾರಿ ಮನೆ ಒಳಗಡೆ ನುಗ್ಗಿದ ಮೇಲೆ ತಂದೆ ನೆಕ್ಸ್ಟ್ ಮನೆ ಮಾಡೋದು ಈ ಟ್ರಾಫಿಕ್ಕು, ವೆಹಿಕಲ್ಗಳು ಇಲ್ಲದೆ ಇರೋ ಊರ ಹೊರಗಡೆ. ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಗಳು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಬಂದಾಗ ಅವಳನ್ನ ಕೂರಿಸುವಾಗ ಆ ಚೇರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆಯಾ ಅಂದ್ಬಿಟ್ಟು ಮಹಾರಾಜ ಚೆಕ್ ಮಾಡ್ತಾನೆ. ಇದರಿಂದಲೇ ತಿಳಿಯುತ್ತೆ ಅವನು ತನ್ನ ಮಗಳನ್ನ ಎಷ್ಟೊಂದು ಪ್ರೀತಿಸ್ತಾನೆ ಹಾಗೂ ಎಷ್ಟೊಂದು ಪ್ರೊಟೆಕ್ಟ್ ಮಾಡ್ತಾನೆ ಅಂತ. ಎಷ್ಟೋ ಸಿನಿಮಾಗಳಲ್ಲಿ ಒನ್ಲೈನ್ ಸ್ಟೋರಿ ಚೆನ್ನಾಗಿರುತ್ತೆ, ಆದರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿರೋದಿಲ್ಲ. ಇಲ್ಲೂ ಕೂಡ ಎಲ್ಲಾ ಸಿನಿಮಾದ ತರ ಒನ್ಲೈನ್ ಸ್ಟೋರಿ ತುಂಬಾನೇ ಸಿಂಪಲ್. ಅದೇನಪ್ಪ ಅಂತಂದ್ರೆ ತನ್ನ ಮಗಳಿಗಾದ ಇನ್ಸಿಡೆಂಟ್ ವಿರುದ್ಧ ರಿವೆಂಜ್ ತೀರಿಸ್ಕೊಳ್ಳೋ ಅಪ್ಪ, ಇಷ್ಟೇ. ಆದರೆ ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಅದ್ಭುತ. ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗದೇ ಇರೋ ರೀತಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಆಕ್ಟಿಂಗ್ ಅಂತೂ ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ಮಾಡಿದ್ದಾರೆ. ಮಹಾರಾಜರ ಕ್ಯಾರೆಕ್ಟರ್ಗೆ ವಿಜಯ್ ಅವರೇ ತುಂಬಾ ಮ್ಯಾಚ್ ಆಗ್ತಾರೆ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅವರಿಲ್ಲಿ ತಮ್ಮ ಕಣ್ಣಿನ ಮೂಲಕ ಮಾತಾಡ್ತಾರೆ. ಅವರು ಪ್ರತಿ ಭಾವನೆಗಳನ್ನ ಹೇಳೋ ರೀತಿ ಮನಸ್ಸಿಗೆ ಕಾಡುತ್ತೆ. ಒಂದು ಉತ್ತಮ ಸಿನಿಮಾ ಹೇಗಿರಬೇಕು ಅಂತಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಎಲ್ಲವೂ ಅಚ್ಚುಕಟ್ಟು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಕ್ಯಾಸ್ಟಿಂಗು, ಕಾಸ್ಟ್ಯೂಮು, ಡೈಲಾಗ್ಸು ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಈ ತರದೊಂದು ಸಿನಿಮಾ ಕನ್ನಡದಲ್ಲಿ ಆದಷ್ಟು ಬೇಗ ಬರಲಿ ಅನ್ನೋದು ನನ್ನ ಆಸೆ. ನೀವು ಈ ಸಿನಿಮಾನ ನೋಡಿದೀರಾ? ನಾನು ಹೇಳಿರೋ ಡೀಟೇಲ್ಸ್ ಬಿಟ್ಟು ನಿಮ್ಗೆ ಯಾವುದಾದ್ರೂ ಹಿಡನ್ ಡೀಟೇಲ್ಸ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ತಿಳ್ಕೊಳ್ತೀನಿ.